ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಇದು ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ. ಈ ಅತೃಪ್ತ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಯಾವ ವ್ಯಕ್ತಿಗಳ ಕೈಲಾಗಲಿ, ಮುಖ್ಯಮಂತ್ರಿಗಳ ಕೈಲಾಗಲಿ, ಆ ರಾಜ್ಯದ ಅಧ್ಯಕ್ಷರ ಕೈಲಾಗಲಿ ಆಗಲ್ಲ. ಮತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆ ಅವರೇ ವೈಯಕ್ತಿಕವಾಗಿ ತೀರ್ಮಾನ ತೊಗೊಂಡಿರೋಂಥ ರಾಜೀನಾಮೆ ಅಲ್ಲ. ಇದು ಇವ್ರ ಹಿಂದೆ ಯಾರ್ಯಾರಿದ್ದಾರೆ ಇದು ಬರುವಂಥ ದಿನಗಳು ಗೊತ್ತಾಗುತ್ತೆ. ಇದು ಈ ಸರ್ಕಾರದ ಮೊದಲನೇ ವಿಕೆಟ್ ಪತನ ಅನ್ನೋದಕ್ಕಿಂತನೂ ಸರ್ಕಾರ ಇದ್ರ ಮುಖಾಂತರ ಪತನ ಆಗುತ್ತೆ, ಪೂರ್ಣ 2 ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋಂಥ ನಂಬಿಕೆ ನನಗಂತೂ ಇಲ್ಲ. ಎಲ್ಲ ಹಿಂದುತ್ವವಾದಿಗಳು ಇವತ್ತು ಜಾಗೃತಿ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಬಹುದು, ಹಿಂದುತ್ವವಾದಿ ಸರ್ಕಾರ ರಾಜ್ಯದಲ್ಲಿ ಬರಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಇದು ನನ್ನ ಆಸೆ. ನೋಡೋಣ, ಕಾಯ್ತಾ ಇರಿ ಇನ್ನೂ ಸ್ವಲ್ಪ ದಿನ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಇದು ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ. ಈ ಅತೃಪ್ತ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಯಾವ ವ್ಯಕ್ತಿಗಳ ಕೈಲಾಗಲಿ, ಮುಖ್ಯಮಂತ್ರಿಗಳ ಕೈಲಾಗಲಿ, ಆ ರಾಜ್ಯದ ಅಧ್ಯಕ್ಷರ ಕೈಲಾಗಲಿ ಆಗಲ್ಲ. ಮತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆ ಅವರೇ ವೈಯಕ್ತಿಕವಾಗಿ ತೀರ್ಮಾನ ತೊಗೊಂಡಿರೋಂಥ ರಾಜೀನಾಮೆ ಅಲ್ಲ. ಇದು ಇವ್ರ ಹಿಂದೆ ಯಾರ್ಯಾರಿದ್ದಾರೆ ಇದು ಬರುವಂಥ ದಿನಗಳು ಗೊತ್ತಾಗುತ್ತೆ. ಇದು ಈ ಸರ್ಕಾರದ ಮೊದಲನೇ ವಿಕೆಟ್ ಪತನ ಅನ್ನೋದಕ್ಕಿಂತನೂ ಸರ್ಕಾರ ಇದ್ರ ಮುಖಾಂತರ ಪತನ ಆಗುತ್ತೆ, ಪೂರ್ಣ 2 ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋಂಥ ನಂಬಿಕೆ ನನಗಂತೂ ಇಲ್ಲ. ಎಲ್ಲ ಹಿಂದುತ್ವವಾದಿಗಳು ಇವತ್ತು ಜಾಗೃತಿ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಬಹುದು, ಹಿಂದುತ್ವವಾದಿ ಸರ್ಕಾರ ರಾಜ್ಯದಲ್ಲಿ ಬರಬೇಕು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಇದು ನನ್ನ ಆಸೆ. ನೋಡೋಣ, ಕಾಯ್ತಾ ಇರಿ ಇನ್ನೂ ಸ್ವಲ್ಪ ದಿನ.